ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಪ್ರಶಾಂತ್ ಲೂಕ್ ಅಂತೇಳಿ. ನಾನು ಸಿರಾಮಿಕ್ ಇಂಜಿನಿಯರು. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮನೆ ಸಲುವಾಗಿ ಯಾವ ಥರದ ಸರ್ಫೇಸ್ ಫಿನಿಶ್ ಸ್ಟೈಲು ಒಂದು ಒಳ್ಳೆ ಆಪ್ಷನ್, ಮತ್ತು ಇವತ್ತಿನ ಡೇಟಲ್ಲಿ ಯಾವ ಥರದ ಸರ್ಫೇಸ್ ಫಿನಿಷಲ್ಲಿ ನಿಮಗೆ ಟೈಲ್ ಎಲ್ಲ ಮಾರ್ಕೆಟಲ್ಲಿ ಸಿಕ್ಕಿಬಿಡುತ್ತೆ, ಅದ್ರ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿ ಒಳಗೆ ಟ್ರೈ ಮಾಡ್ತೀನಿ. ತುಂಬ ಜನ ನನಗೆ ಕೇಳ್ತಾರೆ, ಸರ್ ನಮ್ಮದು ರೆಸಿಡೆನ್ಷಿಯಲ್ ಪರ್ಪಸ್ ಸಲುವಾಗಿ ಯಾವ ಥರದ್ದು ಹಾಕ್ಬೋದು, ಅಥವಾ ಕಮರ್ಷಿಯಲ್ ಇದ್ದಾಗ ಯಾವ ಥರದ್ದು ಹಾಕ್ಬೋದು, ಯಾವ್ದು ಹಾಕಿದ್ರೆ ತುಂಬ ಬಾಳಿಕೆ ಬರುತ್ತೆ. ಮತ್ತೊಂದೇನೆಂದರೆ, ಗ್ಲಾಸಿ ಹಾಕಬೇಕಂತ ನಮಗೆ ಪ್ಲ್ಯಾನ್ ಇದೆ, ಬಟ್ ಅದರಲ್ಲಿ ಸ್ಕಿಡ್ ಆಗಿಬಿಡ್ತೇನಾ, ಸ್ಕಿಡ್ ಆದರೆ ತುಂಬ ಡೇಂಜರಸ್ಸು, ಸೊ ಹಾಕೋದು ಒಳ್ಳೆಯದಾ ಇಲ್ಲ, ತುಂಬ ಜನ ಕೇಳ್ತಾ ಇರ್ತಾರೆ. ಟೆಕ್ನಿಕಲಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಿಂಪಲ್ ಆಗಿ ನಿಮಗೆ ಮನೆ ಸಲುವಾಗಿ ಯಾವ ಥರದ ಟೈಲ್ಸ್ ಆಪ್ಷನ್ ನಿಮಗೆ ಇವತ್ತಿನ ಡೇಟಲ್ಲಿ ಮಾರ್ಕೆಟಲ್ಲಿ ಸಿಗುತ್ತೆ, ಅದ್ರ ಬಗ್ಗೆ ನಾನು ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀವು ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದರೆ ನಂದು ಚಾನಲಲ್ಲಿ ನೀವು ವಿಸಿಟ್ ಮಾಡಿ. ಕನ್ನಡದಲ್ಲೂ ಸಹ ತುಂಬ ನಾನು ವಿಡಿಯೋಸ್ ಮಾಡಿದ್ದೀನಿ. ನಿಮಗೆ ಟೈಲ್ ಬಗ್ಗೆ ತುಂಬ ಉಪಯುಕ್ತ ಮಾಹಿತಿ ನಿಮಗೆ ಸಿಕ್ಬಿಡುತ್ತೆ. ಮತ್ತೊಂದಂದರೆ ನಂದು ಆಲ್ರೆಡಿ ಹಿಂದಿ ಲ್ಯಾಂಗ್ವೇಜಲ್ಲಿ ಯೂಟ್ಯೂಬ್ ಚಾನಲ್ ಇದೆ, ಪ್ರಶಾಂತ್ ಲೂಕ್ ಅಂತೇಳಿ. ಅದರಲ್ಲಿ ನಮ್ಮದು ಮೋರ್ ದೆನ್ 450 ವಿಡಿಯೋಸ್ ಇದೆ ರಿಲೇಟೆಡ್ ವಿತ್ ಟೈಲ್ಸ್, ಸ್ಯಾನಿಟರಿವೇರ್, ಬಾತ್ರೂಮ್ ಫಿಟ್ಟಿಂಗ್ಸ್, ಟೈಲ್ ಅಡಿಸಿವ್ ಬಗ್ಗೆ ಡೀಟೇಲ್ಸ್ ಆಗಿ ನಿಮಗೆ ವಿಡಿಯೋಸ್ ಎಲ್ಲ ಸಿಗ್ಬಿಡುತ್ತೆ. ಇಫ್ ಯು ಆರ್ ಕಂಫರ್ಟಬಲ್ ವಿತ್ ಹಿಂದಿ ಲ್ಯಾಂಗ್ವೇಜ್ ನೀವು ನೋಡ್ಬೋದು. ಅದರ್ವೈಸ್ ಬರೋ ದಿನಗಳಲ್ಲಿ ಕನ್ನಡದಲ್ಲೂ ಸಹ ನಾನು ಪ್ರತಿಯೊಂದು ಬಿಲ್ಡಿಂಗ್ ಮೆಟೀರಿಯಲ್ ಬಗ್ಗೆ ನಾನು ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಜಸ್ಟ್ ನಾನು ನಿಮ್ಗೆ ಒಂದು ರಿಕ್ವೆಸ್ಟ್ ಏನಂದರೆ, ನಿಮಗೆ ವಿಡಿಯೋ ಸರಿ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಒಂದು ಸಬ್ಸ್ಕ್ರಿಪ್ಷನ್ನು, ಒಂದು ಲೈಕ್, ಒಂದು ಕಮೆಂಟು ನಮಗೆ ಇನ್ನೂ ಹೆಚ್ಚಾಗಿ ವಿಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ನೀಡುತ್ತೆ. ಈಗ ನಾನು ನಿಮಗೆ ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಮನೆಗೆ ಯಾವ ಒಂದು ಸರ್ಫೇಸ್ ಫಿನಿಶ್ ಸ್ಟೈಲು ಒಳ್ಳೆ ಆಪ್ಷನು ನೋಡಿ. ನಾನು ಆಗ ಒಂದು ವೇಳೆ ನಾನು 10 ಇಯರ್ಸ್ ಮಾತಾಡಿದಾಗ, ನೀವು 10 ಇಯರ್ಸ್ ಹಳೆ ಇದ್ದಾಗ ನೀವು ಮನೆಯಲ್ಲಿ ಹೋಗಿ ನೋಡಿ, ನಿಮಗೆ 100% ಗ್ಲಾಸಿ ಫಿನಿಶ್ ಸ್ಟೈಲಿ ಸಿಗೋದು. ನಾನು 10 ಇಯರ್ಸ್ ಬ್ಯಾಕ್ ಮಾತಾಡ್ತಾ ಇದ್ದೀನಿ. ಅದೇ ನೀವು ಒಂದು ವೇಳೆ 5 ಇಯರ್ಸ್ ಬ್ಯಾಕ್ ಕಟ್ಟರ ಮನೆಗಳೆಲ್ಲ ಹೋಗಿ ನೋಡಿದಾಗ ನಿಮಗೆ ಮೋರ್ ದೆನ್ 80%. ನಾನು 10 ಇಯರ್ಸ್ ಬ್ಯಾಕ್ ಹೇಳ್ತಾ ಇದ್ದೀನಿ ನಿಮಗೆ 100% ಅಂತೇಳಿ, ಮತ್ತು 5 ಇಯರ್ಸ್ ಬ್ಯಾಕ್ ಅಂದರೆ ನಾನು ಹೇಳ್ತಾ ಇದ್ದೀನಿ ಈಗ 70%. ನೀವು ನೋಡಿದ್ದೆ ಆದರೆ ನಿಮಗೆ ಗ್ಲಾಸಿ ಫಿನಿಷರ್ ಎಲ್ಲ ಸಿಗ್ಬಿಡುತ್ತೆ. ಬಟ್ ಇವತ್ತಿನ ಡೇಟಲ್ಲಿ ನೀವು 1 ಇಯರು ಅಥವಾ ಕರೆಂಟ್ ಡೇಟಲ್ಲಿ ಮನೆ ಕಟ್ತಾ ಇದ್ದಾಗ ನೀವು ಹೋದಾಗ ನಿಮಗೆ ಈಗ ಟ್ರೆಂಡ್ ಆಗಿ ಏನು ಬಿಟ್ಟಿದೆ ಅಂತಂದರೆ 60% ನಿಮಗೆ ಗ್ಲಾಸಿ ಫಿನಿಷಸ್ ಸಿಗ್ಬಿಡುತ್ತೆ, ಮತ್ತು ಒಂದು 40% ನಾನು ಹೇಳ್ಬೋದು ಬೇರೆ ಬೇರೆ ಸರ್ಫೇಸ್ ಫಿನಿಷಸ್ ಎಲ್ಲ ನಿಮಗೆ ಸಿಗ್ಬಿಡುತ್ತೆ. ಆ ಬೇರೆ ಬೇರೆ ಸರ್ಫೇಸ್ ಫಿನಿಶ್ ಅಂದರೆ ಏನು, ಅದ್ರ ಬಗ್ಗೆನೂ ಸಹ ನಿಮಗೆ ಮಾಹಿತಿ ಕೊಡ್ತೀನಿ. ನೋಡಿ, ಏನಾಗುತ್ತೆ, ನಾನು ಹೇಳ್ತಾ ಇದ್ದೆ 10 ಇಯರ್ಸ್ ಬ್ಯಾಕ್ ನೀವು ನೋಡಿದಾಗ ಪ್ರತಿಯೊಂದು ಮನೆಯಲ್ಲಿ ಗ್ಲಾಸಿನೇ ಸಿಗ್ತಾಯಿತ್ತು. 5 ಇಯರ್ಸ್ದಲ್ಲಿ ಹೋದಾಗ ನಿಮಗೆ ಮ್ಯಾಕ್ಸಿಮಮ್ ಗ್ಲಾಸಿ, ಬಟ್ ಸ್ವಲ್ಪ ಪ್ರಮಾಣದಲ್ಲಿ ನಿಮಗೆ ಬೇರೆ ಸರ್ಫೇಸಸ್ನು ಸಿಗ್ತಾಯಿತ್ತು. ಇವತ್ತಿನ ಡೇಟಲ್ಲಿ ಹೋದಾಗ ನಿಮಗೆ ಬೇರೆ ಬೇರೆ ಸರ್ಫೇಸ್ ಎಲ್ಲ ಸಿಗ್ಬಿಡುತ್ತೆ. ಯಾಕಂದರೆ ಏನಾಗಿದೆ, ಇವತ್ತಿನ ಡೇಟಲ್ಲಿ ನಾವು ನೋಡಿದ್ದೆ ಆದರೆ ನೋಡಿ, ಟೆಕ್ನಾಲಜಿ ಎಲ್ಲ ತುಂಬ ಹೈ ಆಗ್ತಾ ಇದೆ, ಮುಂದೆ ಬರ್ತಾ ಇದೆ. ಸೊ ಬೇರೆ ಬೇರೆ ಸರ್ಫೇಸ್ ಫಿನಿಶ್ಗಳಿಗೆಲ್ಲ ನಿಮಗೆ ಮಟೀರಿಯಲ್ ಟೈಲೆಲ್ಲ ಸಿಗ್ಬಿಡುತ್ತೆ. ಈಗ ನಾನು ಸ್ವಲ್ಪ ನಿಮಗೆ ಈಗ ಸರ್ಫೇಸ್ ಫಿನಿಶ್ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ನೋಡಿ, ನಾನು ಇವತ್ತಿನ ಡೇಟಲ್ಲಿ ಸರ್ಫೇಸ್ ಫಿನಿಶ್ ಬಗ್ಗೆ ಮಾತಾಡಿದಾಗ ನಿಮಗೆ ರೆಗ್ಯುಲರ್ ಆಗಿರೋ ಗ್ಲಾಸಿಯಲ್ಲಿ ನಿಮಗೆ ಸಿಗ್ಬಿಡುತ್ತೆ ಕಾಮನ್ ಆಗಿ. ಇವತ್ತಿನ ಡೇಟಲ್ಲೂ ಮೋರ್ ದೆನ್ ನಾನು ಹೇಳಬೇಕಂದ್ರೆ 60% ಗ್ಲಾಸಿ ಫಿನಿಶೇ ಜನ ಪ್ರಿಫರ್ ಮಾಡೋದು. ಮತ್ತು ನಾನು ಒಂದು ವೇಳೆ ಮಾತಾಡಿದೆ ಆದರೆ ಒಂದು ಮ್ಯಾಟ್ ಫಿನಿಶ್, ಎರಡು ಮೇಜರ್ ಕ್ಯಾಟಗರೀಸ್ ಇದು, ಒಂದು ಗ್ಲಾಸಿ ಮತ್ತು ಮ್ಯಾಟ್ ಅಂಥೇಳಿ. ಮ್ಯಾಟ್ ಫಿನಿಶ್ ಅಂತಂದರೆ ಇಟ್ಸ್ ಅ ನಾನ್ ಗ್ಲಾಸಿ ಸರ್ಫೇಸ್ ಮ್ಯಾಟ್ ಅನ್ನೋದು. ಅಥವಾ ನಾವು ಮನೆ ಹೊರಗಡೆ ನಾವು ಅಥವಾ ಬಾತ್ರೂಮ್ ಹೊರಗಡೆ ನಾವು ಮ್ಯಾಟ್ ಹಾಕಿರ್ತೀವಿ. ನಾನು ಸ್ನಾನ ಮಾಡಿ ಬಂದಮೇಲೆ ಮ್ಯಾಟ್ ಮೇಲೆ ನಾನು ಅದೆಲ್ಲ ನಾನು ಚೆನ್ನಾಗಿ ಒರೆಸ್ಕೊಂಡ್ಬಿಟ್ಟು ನಾನು ಮುಂದೆ ಹೋಗ್ತೀನಿ, ಯಾಕಂದರೆ ಸ್ಕಿಡ್ ಆಗಬಾರ್ದು ಅಂತೇಳಿ. ಸೊ ಮ್ಯಾಟ್ ಅಂದರೆ ಏನೋದು ರಫಲ್ ಸಿಗುತ್ತೆ ಅದು, ರೈಟ್. ಅದಕ್ಕೆ ಅದು ಹೆಸರು ಬಿಟ್ಟಿದ್ದು ಮ್ಯಾಟ್ ಫಿನಿಶ್ ಅಂತೇಳಿ. ಸೊ ಮೇಜರ್ ಕ್ಯಾಟಗರಿಯಲ್ಲಿ ನಿಮಗೆ ಒಂದು ಗ್ಲಾಸಿ ಇದೆ, ಒಂದು ಮ್ಯಾಟ್ ಇದೆ. ಈಗ ಗ್ಲಾಸಿಯಲ್ಲೂ ಸಬ್ ಕ್ಯಾಟಗರೀಸ್ ಬಂದುಬಿಟ್ಟಿದೆ, ಮ್ಯಾಟಲ್ಲೂ ತುಂಬ ಸಬ್ ಕ್ಯಾಟಗರೀಸ್ ಬಂದುಬಿಟ್ಟಿದೆ. ಗ್ಲಾಸಿಯಲ್ಲಿ ನೋಡಿದ್ದೆ ಆದರೆ ನಿಮಗೆ ಒಂದು ರೆಗ್ಯುಲರ್ ಗ್ಲಾಸಿಯಲ್ಲಿ ಸಿಗ್ಬಿಡುತ್ತೆ, ಮತ್ತೊಂದು ನಿಮಗೆ ಹೈ ಗ್ಲಾಸ್ ಅಂತ ಸಿಗ್ಬಿಡುತ್ತೆ. ರೆಗ್ಯುಲರ್ ಗ್ಲಾಸ್ ಅಂದರೆ ನೀವು ಕಾಮನ್ ಆಗಿ ಎಲ್ಲ ಯಾರ ಮನೇಲಿ ನೋಡಿರ್ತೀರಲ್ಲ, ಅದೆಲ್ಲ ಗ್ಲಾಸಲ್ಲಿ ಸಿಗೋದಂತಂದರೆ ಕಾಮನ್ ಆಗಿ ಎಲ್ಲ ರೆಗ್ಯುಲರ್ ಗ್ಲಾಸ್ ಇರೋದು. ನಾವು ಹೈ ಗ್ಲಾಸ್ ಅಂದರೆ ಏನಾಗುತ್ತೆ, ಇದು ಜನರಲಿ ನಾವು ನೋಡಿದ್ದೆ ಆದರೆ ಡಾರ್ಕರ್ ಸೀರೀಸಲ್ಲೆಲ್ಲ ಇದೆಲ್ಲ ತುಂಬ ಕಂಪ್ನೀಸ್ ಎಲ್ಲ ಮಾಡ್ತಾ ಇದ್ದಾರೆ ಹೈ ಗ್ಲಾಸ್ ಅಂತೇಳಿ. ನಾನು ತೋರಿಸಿದ್ದೆ ನೋಡಿ. ಹೈ ಗ್ಲಾಸ್ ಅಂದರೆ ನಿಮಗೆ ಹೈ ಗ್ಲಾಸ್ ಎಷ್ಟು ನಿಮಗೆ ಗ್ಲಾಸಿನೆಸ್ ಇರುತ್ತೆ ಅಲ್ಲ ಸರ್ಫೇಸ್ ಮೇಲೆ, ಅಷ್ಟೊಂದು ನಿಮಗೆ ಇಮೇಜ್ ಕ್ಲಿಯರ್ ಆಗಿ ನಿಮ್ಮ ಇಮೇಜ್ ನಿಮ್ಗೆ ಕಾಣ್ಬಿಡ್ತೀನಿ. ನೀವು ಅದರ ಎದುರುಗಡೆ ನಿಂತಾಗ ನೀವು ಇಮೇಜ್ ಕಾಣ್ಬಿಡುತ್ತೆ, ನಿಮಗೆ ರಿಫ್ಲೆಕ್ಷನ್ ಅಷ್ಟೊಂದು ಬಂದುಬಿಡುತ್ತೆ.
ಕೈಂಡ್ ಆಫ್ ಅ ಮಿರರ್. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ನಿಮಗೆ ನಾನು ಇಮೇಜ್ ನಿಮಗೆ ತೋರಿಸ್ತಾ ಇದ್ದೀನಿ, ಅದ್ರಲ್ಲಿ ನಿಮಗೆ ಇಮೇಜ್ ಬಂದುಬಿಡುತ್ತೆ, ಅಷ್ಟೊಂದು ಹೈ ಗ್ಲಾಸ್ ಅದು. ಸೊ ನೋಡಿ, ನಿಮಗೆ ಎರಡರಲ್ಲೂ ನಾನು ಡಿಫ್ರೆನ್ಸ್ ಹೇಳ್ತೀನಿ ನಿಮಗೆ. ಫ್ಲೋರಿಂಗ್ ಸಲುವಾಗಿ ನೀವು ಬೇಕಂತಂದರೆ ಯು ಕ್ಯಾನ್ ಗೋ ವಿತ್ ಅ ರೆಗ್ಯುಲರ್ ಗ್ಲಾಸಿ ಫಿನಿಶ್ ಸರ್ಫೇಸಸ್ಸು. ಹೈ ಗ್ಲಾಸ್ ಸರ್ಫೇಸ್ ಫಿನಿಷಸ್ ಟೈಲೆಲ್ಲ ನೀವು ಮನೆ ಫ್ಲೋರಿಂಗ್ ಸಲುವಾಗಿ ಯೂಸ್ ಮಾಡಬಾರ್ದು. ಯಾಕಂದರೆ ತುಂಬ ಈಸಿಯಾಗಿ ನೀವು ಸ್ಕಿಡ್ ಆಗಿಬಿಡ್ತೀರ. ಸ್ವಲ್ಪ ನೀರು ಬಿಟ್ಬಿಟ್ಟು ನಿಮಗೆ ಗೊತ್ತಾಗಲಿಲ್ಲ ನೀರಿದೆ ಅಂತೇಳಿ ನೀವು ಅದ್ಮೇಲೆ ಕಾಲಿಟ್ಬಿಟ್ರೆ ಇಮ್ಮಿಡಿಯೇಟಾಗಿ ಜಾರಿ ಬಿಡ್ತೀರ ನೀವು. ಸೊ ಹೈ ಗ್ಲಾಸ್ ಸರ್ಫೇಸ್ ಎಲ್ಲ ನೀವು ಫ್ಲೋರಲ್ಲಿ ಹಾಕಬಾರ್ದು. ಈಗ ನೀವು ಅಂತೀರ ಟೈಲ್ ಮಾಡಿದ್ದಾರೆ, ಹೈ ಗ್ಲಾಸ್ ಇದೆ, ಫ್ಲೋರಿಂಗಲ್ಲಿ ಬೇಡ ಅಂತಿದ್ದೀರ. ನೋ, ಇದು ಫ್ಲೋರಿಂಗ್ ಸಲುವಾಗಿ ಇಲ್ಲೇ ಇಲ್ಲ. ಇಟ್ ಈಸ್ ಅ ಸ್ಪೆಷಲಿ ಮೆಂಟ್ ಫಾರ್ ಅ ವಾಲ್ ಪರ್ಪಸಸ್. ವಾಲ್ ಮೇಲೆ ಬಾತ್ರೂಮಲ್ಲಿ ನೀವು ಏನಾದರೂ ಹೈಲೈಟ್ ಮಾಡಬೇಕಂದ್ರೆ, ನೀವು ಒಂದು ವಾಲಲ್ಲಿ ಹೈಲೈಟ್ ಮಾಡಬೇಕು, ಅಲ್ಲಿ ಹಾಕ್ಬೋದು, ಅಥವಾ ಎಲಿವೇಶನ್ ಮೇಲೆ ಹಾಕ್ಬೋದು, ಎಂಟ್ರೆನ್ಸ್ ಲಾಬಿ ಇದೆ ಅದರೆಲ್ಲ ಹಾಕ್ಬೋದು. ನಿಮ್ಗೇನಿದೆ ಜನರಲಿ ಹೈ ಕ್ಲಾಸ್ ಸರ್ಫೇಸಸ್ ಏನಿದೆಯಲ್ಲ, ಇದು ನೀವು ವಾಲ್ ಮೇಲೆ ಪ್ರಿಫರ್ ಮಾಡಿ, ಫ್ಲೋರ್ ಮೇಲಲ್ಲ. ಫ್ಲೋರ್ ಮೇಲೆ ನಿಮ್ಗೆ ಹೇಳ್ತಾ ಇದ್ದೆ ಸ್ಕಿಡ್ ಆಗಿಬಿಡುತ್ತೆ. ಸೊ ರೆಗ್ಯುಲರ್ ಗ್ಲಾಸಿ ಟೈಲ್ ಏನಿದೆ ನಿಮಗೆ ವಾಲ್ ಸಲುವಾಗಿ, ಫ್ಲೋರ್ ಸಲುವಾಗಿ, ಎರಡು ಸಲುವಾಗಿ ಯೂಸ್ ಮಾಡ್ಬೋದು. ಬಟ್ ಹೈ ಗ್ಲಾಸ್ ಸರ್ಫೇಸ್ ಏನಿದೆಲ್ಲ ದಟ್ ಇಸ್ ಸ್ಪೆಷಲಿ ಮೆಂಟ್ ಫಾರ್ ಅ ವಾಲ್ ಪರ್ಪಸಸ್. ಕೆಳಗಡೆ ಹಾಕಕ್ಕೆ ಹೋಗ್ಬಿಡಿ, ಸ್ಕಿಡ್ ಆಗೋ ಚಾನ್ಸಸ್ ತುಂಬ ಹೈ ಆ್ಯಂಡ್ ಇಟ್ಸ್ ಅ ವೆರಿ ರಿಸ್ಕಿ, ರೈಟ್. ಈಗ ನಾನು ಸೆಕೆಂಡ್ ನಿಮಗೆ ಮ್ಯಾಟ್ ಫಿನಿಶ್ ಬಗ್ಗೆ ನಾನು ಹೇಳ್ತೀನಿ. ನಾನು ಮ್ಯಾಟ್ ಬಗ್ಗೆ ಪೂರ ಕಂಪ್ಲೀಟ್ ಆದಮೇಲೆ ಕನ್ಕ್ಲೂಷನಲ್ಲಿ ನಿಮಗೆ ಯಾವ್ದು ಸರಿ ಇದೆ ಅದ್ರ ಬಗ್ಗೆ ಹೇಳ್ಬಿಡ್ತೀನಿ ನಾನು ನಿಮಗೆ. ಈಗ ನಾನು ಮ್ಯಾಟಲ್ಲಿ ಮಾತಾಡಿದ್ರೆ ನಾನು ನಿಮಗೆ ಹೇಳ್ತಿದ್ದೆ ಮೊದಲು, ಜನರಲ್ ಆಗಿ ಒಂದು ಮ್ಯಾಟ್ ಅಂತಂದರೆ ಇಟ್ಸ್ ಅ ನಾನ್ ಗ್ಲಾಸಲ್ಲಿ ಬರ್ತಾಯಿತ್ತು. ಬಟ್ ಇವತ್ತಿನ ಡೇಟಲ್ಲಿ ಒಂದು ರೆಗ್ಯುಲರ್ ಮ್ಯಾಟ್ ಅಂತಂತೂ ಸಿಕ್ಕೇ ಬಿಡುತ್ತೆ ನಿಮಗೆ. ರೆಗ್ಯುಲರ್ ಮ್ಯಾಟಲ್ಲಿ ಏನಾಗುತ್ತೆ ನಿಮಗೆ, ಸ್ಪೆಷಲಿ ಬಾತ್ರೂಮ್ ಫ್ಲೋರಿಂಗ್ ಸಹ ಆಗ್ಬೋದು, ಅಥವಾ ನೀವೇನಾದರೂ ನಿಮಗೆ ಅನಿಸಿದ್ರೆ ಇಲ್ಲ ನಮ್ಮ ಮನೆಯಲ್ಲಿ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ಅವ್ರಿಗೆ ಅಷ್ಟೊಂದು ಅರ್ಥ ಆಗಲ್ಲ, ಒಂದು ವೇಳೆ ಅವ್ರಿಗೆ ನಡೆಯೋಗಿ ಗೊತ್ತಾಗಲ್ಲ ನೀರು ಬಿದ್ದಿದ್ದೇನೆ ಇಲ್ಲ ಅಂತೇಳಿ. ಸೊ ಅವ್ರು ಏನಾದರೂ ಬಿದ್ದುಬಿಟ್ರೆ ಪ್ರಾಬ್ಲಮ್ ಆಗಿಬಿಡುತ್ತೆ, ಸೊ ನಮ್ಗೆ ರಿಸ್ಕ್ ತೊಗೊಂಬದು ಚಾನ್ಸೇ ಬೇಡ ಅಂತಂದರೆ ತುಂಬ ಜನ ಏನಾಗ್ತಾಯಿತ್ತು, ಮ್ಯಾಟ್ ಫಿನಿಷಸ್ ಎಲ್ಲ ಹಾಕ್ತಾಯಿದ್ರು. ಈಗ ತುಂಬ ಜನಕ್ಕೆ ಹೇಳ್ತಾರೆ ಮ್ಯಾಟ್ ಫಿನಿಷಲ್ಲಿ ಹಾಕಿದಾಗ ಅದು ಮೇಂಟೆನೆನ್ಸ್ ಯಾವ ಥರ ಇರುತ್ತೆ ಅಂತೇಳಿ. ನೋಡಿ, ನಾನು ಅದೇ ಹೇಳ್ತಾ ಇದ್ದೆ, 10 years ಬ್ಯಾಕು ನಾನು ಒಂದು ವೇಳೆ ಟೈಲಲ್ಲಿ ನೋಡಿದ್ದೆ, ಆದರೆ ಮ್ಯಾಟಲ್ಲಿ ಏನಾಗ್ತಾಯಿತ್ತು ನಿಮಗೆ ಮೇಂಟೆನೆನ್ಸ್ ಪ್ರಾಬ್ಲಮ್ ಬರ್ತಾಯಿತ್ತು ಮ್ಯಾಟಲ್ಲಿ. ಸೊ ಜನ ಎಲ್ಲ ಏನಾಗ್ತಿತ್ತು, 99% ಗ್ಲಾಸಿನ ಯೂಸ್ ಮಾಡ್ತಾಯಿದ್ರು. ಮತ್ತು ನಾನು ಹೇಳಿದೆ ನಿಮಗೆ 5 ವರ್ಷದಿಂದ ನಾವು ನೋಡಿದ್ದೆ, ಆದರೆ ಸರ್ಟನ್ ಪರ್ಸೆಂಟೇಜಲ್ಲಿ ಮ್ಯಾಟ್ ಸಹ ಯೂಸ್ ಮಾಡ್ತಾ ಇದ್ದಾರೆ ಅಂತೇಳಿ. ಇವತ್ತಿನ ಡೇಟಲ್ಲಿ ನೋಡಿದರೆ ತುಂಬ ಒಂದು ಅಟ್ಲೀಸ್ಟ್ 40% ಜನ ಮ್ಯಾಟಲ್ಲಿ ಹೋಗ್ತಾ ಇದ್ದಾರೆ. ಯಾಕಂದರೆ ತುಂಬ ಇಂಪ್ರೂವ್ಮೆಂಟ್ ಆಗಿಬಿಟ್ಟಿದೆ. ಮ್ಯಾಟ್ ಅಂತಂದರೆ ನಿಮಗೆ ಮೇಂಟೆನೆನ್ಸ್ ಪ್ರಾಬ್ಲಮ್ ಬರುತ್ತೆ ಅಂತ ಏನೂ ಇಲ್ಲ. ಸರ್ಫೇಸಲ್ಲಿ ನಿಮಗೆ ಮ್ಯಾಟ್ ಥರ ಇರುತ್ತೆ, ನೀವು ಟಚ್ ಮಾಡಿ ನೋಡಿದಾಗ ನಿಮಗೆ ತುಂಬ ಮ್ಯಾಟ್ ಅಂದರೆ ನಾನ್ ಗ್ಲಾಸಿ, ನಾನ್ ಸ್ಕಿಡ್ ಕಾಣುತ್ತೆ, ಬಟ್ ಇಟ್ ಈಸಿ ಟು ಕ್ಲೀನ್ ಆ್ಯಂಡ್ ಈಸಿ ಟು ಮೇಂಟೈನ್. ಸೊ ನಿಮಗೆ ಒಂದು ವೇಳೆ ನಾನ್ ಗ್ಲಾಸಿ ಬೇಕಂತಂದರೆ ಯು ಕ್ಯಾನ್ ಗೋ ವಿತ್ ಅ ಮ್ಯಾಟಲ್ಲಿ. ಈಗ ಮ್ಯಾಟಲ್ಲಿ ನಿಮಗೆ ಬೇರೆ ಪ್ರಕಾರ ಯಾವ ಥರ ಇದೆ ನಾನು ಹೇಳ್ತೀನಿ. ಇವತ್ತಿನ ಡೇಟಲ್ಲಿ ಕಾಮನ್ ಆಗಿ ತುಂಬ ಒಂದು ಒಳ್ಳೆ ಮಾರ್ಕೆಟ್ ಎಲ್ಲ ಕ್ಯಾಪ್ಚರ್ ಮಾಡಿರೋ ಒಂದು ಮ್ಯಾಟಲ್ ಅಂತಂದರೆ ಕಾರ್ವಿಂಗ್ ಫಿನಿಶು. ಕಾರ್ವಿಂಗ್ ಕಾವಂತಿಲ್ಲ, ಮೂರ್ತಿ ಎಲ್ಲ ಕೆತ್ತೋಗೋದು, ಇಟ್ಸ್ ವಿ ಕಾಲ್ ಕಾರ್ವಿಂಗ್ ಅಂತೇಳಿ. ನಾನು ತೋರಿಸಿದ್ದೀನಿ ನೋಡಿ ನಿಮಗೆ. ಏನಾಗುತ್ತೆ, ಮ್ಯಾಟ್ ಸರ್ಫೇಸ್ ಇರುತ್ತೆ, ನಿಮಗೆ ಮ್ಯಾಟ್ ಇರುತ್ತೆ, ಅದ್ರ ಮೇಲೆ ಏನಾಗುತ್ತೆ ಕೈಂಡ್ ಆಫ್ ಅ ವೇನ್ಸ್, ಅಂದರೆ ಕಾರ್ವಿಂಗ್ ಮಾಡಿರ್ತಾರೆ. ಅದು ಕಾರ್ವಿಂಗ್ ಎಲ್ಲ ನೋಡಿದ್ದೆ, ಆದರೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಆ ಕಾರ್ವಿಂಗ್ ಮಾಡಿರೋ ಒಂದು ಸ್ಪೆಸಿಫಿಕ್ ಏರಿಯಾದಲ್ಲೆಲ್ಲ ನಿಮಗೆ ಶೈನಿನೆಸ್ ಕಾಣೋಕ್ಕೆ ಶುರು ಆಗಿಬಿಡುತ್ತೆ ನಿಮಗೆ. ಇದಕ್ಕೆ ಮ್ಯಾಟ್ ಪ್ಲಸ್ ಕಾರ್ವಿಂಗ್ ಅನ್ನೋದು, ಅಂದರೆ ಸರ್ಫೇಸಿಂದು ಮ್ಯಾಟ್ ಇದೆ, ಕಾರ್ವಿಂಗಲ್ಲಿ ಏನಾಗುತ್ತೆ ನಿಮಗೆ ಒಂದು ಸ್ವಲ್ಪ ನಿಮಗೆ ಒಂದು ಶೈನಿನೆಸ್ ಬರುತ್ತೆ. ಇದೇನಿದೆ ನಿಮಗೆ ಅಗೇನ್ ನಿಮಗೆ ಒಂದು ವೇಳೆ ಸ್ವಲ್ಪ ಗ್ಲೋ ಥರನೂ ಬೇಕು, ಸಮಥಿಂಗ್ ಡಿಫ್ರೆಂಟ್ ಟೈಪ್ ಬೇಕು ಅಂತಂದರೆ ನೀವು ಕಾರ್ವಿಂಗ್ ಫಿನಿಷಲ್ಲಿ ನೀವು ಫ್ಲೋರಿಂಗಲ್ಲಿ ಹಾಕ್ಬೋದು, ಈ ಟೈಲ್ಗಳನ್ನು ನೀವು ವಾಲ್ ಮೇಲೆ ಸಹ ಹಾಕ್ಬೋದು. ಇಟ್ಸ್ ಅ ಮಲ್ಟಿಪರ್ಪಸಸ್ ಸಲ್ವ ಹಾಕ್ಬೋದು. ಇದೇನಾಗುತ್ತೆ, ಕಾರ್ವಿಂಗ್ ಅಂದಾಗ ಸ್ವಲ್ಪ ಸರ್ಫೇಸಿಂದೆಲ್ಲ ಸ್ವಲ್ಪ ರಫ್ ಇರುತ್ತೆ. ಈಗ ನಿಮಗೆ ಇಲ್ಲ ನನಗೆ ತುಂಬ ರಫ್ನೂ ಬೇಡ ಅಥವಾ ಗ್ಲಾಸಿನೂ ಬೇಡ, ಇನ್ ಬಿಟ್ವೀನ್ ಯಾವ್ದು ಅಂತಂದರೆ ಸ್ಯಾಟಿನ್ ಫಿನಿಷ್ ಅಂತ ಬರುತ್ತೆ. ತುಂಬ ಕಂಪ್ನಿಯಲ್ಲಿ 5 yearsಯಿಂದ ಸ್ಯಾಟಿನ್ ಅಂತೇಳಿ ಮಾಡ್ತಾ ಇದ್ದಾರೆ. ಬಟ್ ಇವತ್ತಿನ ಡೇಟಲ್ಲಿ ನಿಮಗೆ ಒಂದು ಏನಾಗುತ್ತೆ, ಕಂಪ್ನಿ ಟು ಕಂಪ್ನಿ ಅವ್ರೇನಾಗುತ್ತೆ ಅಂತಂದರೆ ಬೇರೆ ಬೇರೆ ಹೆಸರಿಂದ ಅವ್ರು ಕರೀತಾರೆ. ಬೇಬಿ ಫಿನಿಷ್ ಅಂತ ತುಂಬ ಜನ ಹೇಳ್ತಾರೆ, ಅದಕ್ಕೆ ಮಾರ್ಬಲ್ ಫಿನಿಷ್ ಅಂತ ಹೇಳ್ಬಿಡ್ತಾರೆ ಸ್ವಲ್ಪ ಜನ, ಅಥವಾ ಒಂದು ಸ್ವಲ್ಪ ಜನ ಅಂತಂದರೆ ಫೈನ್ ಪಾಲಿಶ್ ಫಿನಿಷ್ ಅಂತ ಹೇಳ್ಬಿಡ್ತಾರೆ, ಅಥವಾ ರೋಲ್ಸ್ ಫಿನಿಷ್ ಅಂತೇಳಿ ಏನಾಗಿದೆ ಅವ್ರ ಟೆಕ್ನಾಲಜಿಯಲ್ಲಿ ಅವ್ರ ಒಂದು ಹೆಸರಿಟ್ಬಿಟ್ಟಿದ್ದಾರೆ. ನಿಮಗೆ ಒಂದು ಪೋರ್ಷೆ ಫಿನಿಷ್ ಅನ್ಬೋದು, ಅಥವಾ ನಾನು ಇಲ್ಲಂತಂದರೆ ಮಾರ್ಬಲ್ ಫಿನಿಷ್ ಅಂದ್ಕೊಳ್ಳಿ. ಈಗ ನಾನು ಮಾರ್ಬಲ್ ಫಿನಿಷಲ್ಲಿ ಮಾತಾಡಿದಾಗ ನೋಡಿ ಏನಾಗುತ್ತೆ, ನಿಮಗೆ ಸರ್ಫೇಸ್ ಒಂದು ವೇಳೆ ನಾನು ಹೇಳಬೇಕಂತಂದರೆ ನಿಮಗೆ ತುಂಬ ಗ್ಲಾಸಿನೂ ಬರಲ್ಲ, ರೆಗ್ಯುಲರ್ ಆಗಿ ಏನು ಗ್ಲಾಸಿ ಬರ್ತಿಲ್ಲ ಆ ಥರ ಬರಲ್ಲ, ತುಂಬ ರಫ್ನೂ ಬರಲ್ಲ.
ಮೊದಲು ಸ್ಯಾಟಿನ್ ಅಂತ ಬರ್ತಾ ಇತ್ತು, ಬಟ್ ಈಗ ಏನಾಗಿದೆ ಫೈನ್ ಫಿನಿಶಿಂಗಲ್ಲಿ ನೀವು ಟಚ್ ಮಾಡಿ ಫೀಲ್ ನೋಡಿ ಏನಾಗುತ್ತೆ. ನಾನು ಟಚ್ ಆ್ಯಂಡ್ ಫೀಲ್ ನಾನು ನಿಮಗೆ ಅಷ್ಟೊಂದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲ್ಲ, ಬಟ್ ನೀವು ಟೈಲ್ ಪರ್ಚೇಸ್ ಮಾಡೋಕ್ಕೆ ಹೋದಾಗ ನೀವು ನನಗೆ ಮಾರ್ಬಲ್ ಕೈಂಡ್ ಆಫ್ ಸರ್ಫೇಸ್ ಫಿನಿಷಸ್ ಅಲ್ಲಿ ನನ್ನ ಟೈಲ್ ತೋರಿಸಿ ಅಂತೇಳಿ, ಅಥವಾ ಪೋರ್ಷೆ ಫಿನಿಶ್ ಅಂತೇಳಿ ಅವರಿಗೆ, ಅಥವಾ ಬೇಬಿ ಸ್ಯಾಟಿನ್ ಫಿನಿಶ್ ಅಂತೇಳಿ ನೀವು ಟಚ್ ಮಾಡಿ ನೋಡಿದ್ದೆ ಆದರೆ ನಿಮಗೆ ಎಕ್ಸಾಕ್ಟ್ ಆಗಿ ನೀವು ಮಾರ್ಬಲ್ ಪಾಲಿಷ್ ಮಾಡಿದ್ಮೇಲೆ ನಿಮಗೆ ಯಾವ ಥರದ ಸ್ಮೂತ್ನೆಸ್ ಬರುತ್ತೆ ಅಲ್ಲ, ಆ ಥರದ ಸ್ಮೂತ್ನೆಸ್ ನಿಮ್ಗೆ ಸಿಗ್ಬಿಡುತ್ತೆ. ಸೊ ನಿಮಗೆ ಗ್ಲಾಸಿಯಲ್ಲಿ ತುಂಬ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ, ಮ್ಯಾಟಲ್ಲೂ ಇಲ್ಲ ಅಂತಂದರೆ ಯು ಕ್ಯಾನ್ ಗೋ ವಿತ್ ಬೇಬಿ ಫಿನಿಶ್ ಅನ್ಬೋದು, ಅಥವಾ ಪೋರ್ಷೆ ಫಿನಿಶು, ಮಾರ್ಬಲ್ ಫಿನಿಷಲ್ಲಿ ಹೋಗ್ಬೋದು. ಇದರಲ್ಲಿ ಒಂದು ಅಡ್ವಾಂಟೇಜ್ ಏನಂತಂದರೆ ನಿಮಗೆ ತುಂಬ ಕಂಪ್ನಿಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಟೈಲ್ ಮೇಲೆ ನಿಮಗೆ ನೀವೆಲ್ಲ ಮನೆಯಲ್ಲೆಲ್ಲ ನಾವು ಟೈಲ್ಸ್ ಎಲ್ಲ ಹಾಕಿದ ಮೇಲೆ ಸೀಲಿಂಗ್ ಎಲ್ಲ ಮಾಡಿಬಿಟ್ಟು ನಾವು ಲೈಟ್ಸ್ ಎಲ್ಲ ಹಾಕ್ಬಿಡ್ತೀವಿ. ಈಗ ಗ್ಲಾಸಿಯಲ್ಲಿ ಏನಾಗುತ್ತೆ, ನೀವು ನಿಮಗೆ ಅದ್ರದ್ದು ಇಮೇಜ್ ಕಾಣ್ಬಿಡ್ತೈತೆ, ಹೊರಗಡೆ ಎಲ್ಲ ಇಮೇಜ್ ಎಲ್ಲ ಕಾಣುತ್ತೆ. ಸೇ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಫರ್ನಿಚರ್ ಶೋರೂಮಲ್ಲಿ ಹೋಗಿ ನೋಡಿ ನೀವು, ಅಥವಾ ನೀವು ಬಟ್ಟೆ ಅಂಗಡಿಗಳಲ್ಲಿ ಹೋಗಿ ನೋಡಿ ನೀವು, ಅಥವಾ ಇದು ಜ್ಯುವೆಲರೀಸ್ ಶೋರೂಮ್ಸ್ ಎಲ್ಲ ಏನಿರುತ್ತೆ ಅವ್ರು ತುಂಬ ಲೈಟ್ಸಿಂಗ್ ಎಲ್ಲ ಮಾಡಿರ್ತಾರೆ. ಅವರು ಕೆಳಗಡೆ ನೀವು ಗ್ಲಾಸಿಟ್ ಎಲ್ಲ ಹಾಕಿದಾಗ ನೀವು ಕೆಳಗಡೆ ನೋಡಿ ನೀವು ನಿಮಗೆ ಅದರೆಲ್ಲ ರಿಫ್ಲೆಕ್ಷನ್ ಕಾಣಕ್ಕೆ ಶುರು ಆಗುತ್ತೆ. ಮೇಲ್ಗಡೆ ಎಷ್ಟು ಲೈಟ್ ಇದೆಯಲ್ಲ ಅದ್ರ ಪೂರ ಇಮೇಜ್ ಎಲ್ಲ ನಿಮ್ಗೆ ಕಾಣಕ್ಕೆ ಶುರು ಆಗುತ್ತೆ. ಸೊ ತುಂಬ ಜನ ಮಾಡ್ತಾರಲ್ಲ, ನನಗೆ ಇಷ್ಟ ಅದು ಇಮೇಜ್ ಎಲ್ಲ ಕಾಣಬಾರ್ದು, ಮ್ಯಾಟ್ನು ಬೇಡ ಅಂತಂದರೆ ನಿಮಗೆ ಮಾರ್ಬಲ್ ಫಿನಿಷಲ್ಲಿ ಬರೋ ಟೈಲ್ ನೀವು ಪ್ರಿಫರ್ ಮಾಡಿ. ಝೀರೋ ರಿಫ್ಲೆಕ್ಷನ್ ಟೈಲ್ ಅನ್ನೋದು ಇದಕ್ಕೆ, ಝೀರೋ ರಿಫ್ಲೆಕ್ಷನ್ ಅನ್ನೋದು. ಇದರ ಏನಾಗುತ್ತೆ ಅಂತಂದರೆ ಒಂದು ನಿಮಗೆ ಸ್ಮೂತ್ ಸರ್ಫೇಸು ಸಿಕ್ಬಿಡುತ್ತೆ, ನಿಮಗೆ ನಾನ್ ಸ್ಕಿಡ್ಡು ಬರುತ್ತೆ, ತುಂಬ ರಫ್ನೂ ಇಲ್ಲ, ಮತ್ತೊಂದೇನಂತ ನಿಮಗೆ ರಿಫ್ಲೆಕ್ಷನ್ ಬರೋದಿಲ್ಲ ಇದರಲ್ಲಿ. ಸೊ ನೀವು ಟಚ್ ಆ್ಯಂಡ್ ಫೀಲ್ ಮಾಡಿದಾಗ ನಿಮಗೆ ಮಾರ್ಬಲ್ ಫಿನಿಷಲ್ಲಿ ಸಿಕ್ಬಿಡುತ್ತೆ. ಸೊ ನಿಮಗೆ ಒಂದು ವೇಳೆ ಗ್ಲಾಸಿಯಲ್ಲಿ ನಿಮಗೆಲ್ಲ ಇದು ತುಂಬ ಜನ ಎಲ್ಲ ಯೂಸ್ ಮಾಡ್ತಾರೆ, ನನಗೆ ಸ್ವಲ್ಪ ಬೇರೆ ಡಿಫ್ರೆಂಟ್ ಬೇಕಂತಂದರೆ ಯು ಕ್ಯಾನ್ ಗೋ ವಿತ್ ಅ ಮಾರ್ಬಲ್ ಕೈಂಡ್ ಆಫ್ ಅ ಫಿನಿಷಸ್. ಮತ್ತು ನಿಮಗೆ ಇವತ್ತಿನ ಡೇಟಲ್ಲಿ ಒಂದು ಡಿಜಿ ಮ್ಯಾಟ್ ಸರ್ಫೇಸ್ ಅಂತ ಬರುತ್ತೆ, ಡಿಜಿ ಮ್ಯಾಟ್ ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ. ನಮಗೆ ಜಸ್ಟ್ ಸರ್ಫೇಸ್ ತೋರಿಸ್ತಾ ಇದ್ದೀನಿ, ಅದರಲ್ಲಿ ನೀವು ಟಚ್ ಆ್ಯಂಡ್ ಫೀಲ್ ಮಾಡಿದಾಗ ಮಾತ್ರ ನಿಮ್ಗೆ ಇದೆಲ್ಲ ಅರ್ಥ ಆಗೋದು. ಸೊ ನೀವು ಲೋಕಲಲ್ಲಿ ಹೋಗಿ ನೀವು ಟೈಲ್ ಶೋರೂಮಲ್ಲಿ ದೊಡ್ಡ ಶೋರೂಮಲ್ಲಿ ಇದ್ದರೆ ನಿಮ್ಗೆ ಸಿಗ್ಬಿಡುತ್ತೆ ಡಿಜಿ ಮ್ಯಾಟ್ ಅನ್ಬೇಕು ಅವರಿಗೆ. ಡಿಜಿ ಮ್ಯಾಟ್ ಸರ್ಫೇಸ್ ಅಂದರೆ ಏನಾಗುತ್ತೆ, ನಿಮಗೆ ಸರ್ಫೇಸ್ ತುಂಬ ಹಾರ್ಡ್ ಇರುತ್ತೆ. ಹಾರ್ಡ್ ಅಂತಂದರೆ ಏನಾಗುತ್ತೆ, ಒಂದು ಮ್ಯಾಟ್ ಇದೆ, ಇದು ಕೈಂಡ್ ಆಫ್ ಮ್ಯಾಟ್ ಕೆಟಗರಿಯಲ್ಲಿ ಬರೋದು. ನಿಮಗೂ ಇದ್ರ ಮೇಲೆ ಸ್ಕ್ರ್ಯಾಚಸ್ ತುಂಬ ಕಡಿಮೆ ಬರೋದು, ಅಷ್ಟೊಂದು ಬರಲ್ಲ ಸ್ಕ್ರ್ಯಾಚಸ್ ನಿಮಗೆ. ನಿಮ್ಗೊಂದು ವೇಳೆ ಕೈಂಡ್ ಆಫ್ ಸ್ಕ್ರ್ಯಾಚ್ ಪ್ರೂಫ್ ಟೈಲ್ ನೋಡ್ತಾ ಇದ್ರಿ ನೋಡಿ, ಯಾವುದೇ ಕಂಪ್ನಿಯಲ್ಲಿ ಹೋಗಿ ಎಷ್ಟೇ ಕಾಸ್ಟ್ಲಿ ತೊಗೊಳ್ಳಿ ನಿಮಗೆ 100% ಅಂತ ಇನ್ನೂ ಬರಲ್ಲ. ಇಟ್ ಕ್ಯಾನ್ ರೆಜಿಸ್ಟರ್ ಮೋರ್ ಅನ್ಬೋದು, ನಾವು ಮೋರ್ ದೆನ್ 90% ಅನ್ಬೋದು, ನಾವು ಸರ್ಟನ್ ಪರ್ಸೆಂಟೇಜಲ್ಲಿ ಮಾತಾಡ್ಬೋದು, ಬಟ್ 100% ಬರಲ್ಲ. ನಿಮಗೆ ಒಂದು ವೇಳೆ ಏನಾದರೂ ಸೇ ಫಾರ್ ಎಕ್ಸಾಂಪಲ್ ನಿಮ್ಮದೊಂದು ಸ್ಕೂಲ್ಸ್ ಇದೆ, ಅಥವಾ ನಿಮ್ಮದು ಏನಾದರೂ ರಫ್ ಯೂಸೇಜ್ ಕಮರ್ಷಿಯಲ್ಸ್ ಇದೆ, ನಿಮಗೆ ಅದರ್ವೈಸ್ ಒಂದು ಹಾಸ್ಪಿಟಲ್ಸ್ ಇದೆ, ಎಲ್ಲಿ ನಿಮಗೆ ಅನಿಸುತ್ತೆ ರಫ್ ಯೂಸ್ ಇದೆ, ಒಂದು ತುಂಬ ಜನ ಡೈಲಿ 100-500 ಮೆಂಬರ್ಸ್ ಅದ್ರ ಮೇಲೆ ಫುಟ್ಫಾಲ್ ಆಗ್ತಾ ಇದೆ, ಒಂದು ನನಗೆ ರಫ್ ಆ್ಯಂಡ್ ಟಫಲ್ಲಿ ಏನು ಬೇಕಂತಂದರೆ ನೀವು ಮ್ಯಾಟ್ ಫಿನಿಷಲ್ಲಿ ಬರೋ ಟೈಲ್ಸ್ ಎಲ್ಲ ನೀವು ಹಾಕ್ಬೋದು. ನಾಟ್ ನೆಸೆಸರಿ ಕಮರ್ಷಿಯಲ್ ಬೇಕಂತೇನಿಲ್ಲ, ಮನೆ ಒಳಗಡೆ ಹಾಕಬೇಕಂತಂದರೆ ನಿಮಗೆ ಒಳ್ಳೆ ಟೈಲು, ಸ್ಕ್ರ್ಯಾಚಲ್ಲಿ ಬರಲ್ಲ, ಒಂದು ನಿಮಗೆ ಒಳ್ಳೆ ಒಂದು ಸ್ಕಿನ್ ರೆಸಿಸ್ಟೆನ್ಸ್ ಎಲ್ಲ ಸಿಗ್ಬಿಡುತ್ತೆ, ಈಸಿ ಟು ಕ್ಲೀನ್, ಈಸಿ ಟು ಮೇಂಟೈನ್. ಸೊ ನಿಮಗೆ ಬೇಕಂದರೆ ನೀವು ಆ ಥರದ ಟೈಲು ಹಾಕ್ಬೋದು. ಸೊ ನೋಡಿ, ಓವರಾಲ್ ಆಗಿ ಮಾತಾಡಬೇಕಂದ್ರೆ ಮನೆ ಸಲುವಾಗಿ ನಿಮಗೆ ಈಸಿ ಟು ಕ್ಲೀನ್, ಈಸಿ ಟು ಮೇಂಟೈನ್ ಮಾಡಬೇಕಂದ್ರೆ ಯು ಕ್ಯಾನ್ ಗೋ ವಿತ್ ಗ್ಲಾಸಿ ಫಿನಿಶ್ ಸರ್ಫೇಸಸ್. ಬಟ್ ಇದರೇನಾಗುತ್ತೆ, ನಿಮಗೆ ಸ್ಕಿಡ್ ಆಗೋ ಚಾನ್ಸ್ ಅಂತಂದರೆ ಏನಾಗುತ್ತೆ, ನಾನು ನಡೀತಾ ಇದ್ದೀನಿ ಸ್ಕಿಡ್ ಆಗುತ್ತೆ ಆ ಥರ ಇಲ್ಲ. ನೀರೇನಾದರೂ ಬಿದ್ದರೆ ನೀವು ಇಮಿಡಿಯೇಟಾಗೆಲ್ಲ ವಾಶ್ ಮಾಡಿಬಿಡಿ, ಯಾಕಂದರೆ ಏನಾಗುತ್ತೆ, ಅದು ಏನಾದರೂ ಸೀನಿಯರ್ ಸಿಟಿಸನ್ಸ್ ಇದ್ದಾಗ ಅಥವಾ ಮಕ್ಕಳು ಇದ್ದಾಗ ಅದ್ರ ಮೇಲೆ ನೀರು ಬಿದ್ದು ಅದ್ರ ಮೇಲೆ ನಡೆದಾಗ ಸ್ಕಿಡ್ ಆಗೋ ಚಾನ್ಸಸ್ ತುಂಬ ಆಗಿರುತ್ತೆ. ಸೊ ಅದು ಒಂದು ಮೇಂಟೈನ್ ಮಾಡೋದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ನಿಮಗೆ. ಅದರ್ವೈಸ್ ನಿಮಗೆ ಇಲ್ಲ ನನಗೆ ಮ್ಯಾಟಲ್ಲೂ ತುಂಬ ರಫಲ್ಲೂ ಬೇಕಾಗಿಲ್ಲ, ನಿಮಗೆ ಸ್ವಲ್ಪ ಇನ್ ಬಿಟ್ವೀನ್ ಬೇಕಂದರೆ ಯು ಕ್ಯಾನ್ ಗೋ ವಿತ್ ಅ ಸ್ಯಾಟಿನ್ ಫಿನಿಶು, ಅಥವಾ ನಾನು ನಿಮ್ಗೆ ಹೇಳ್ತಾ ಇದ್ದೆ ನಿಮಗೆ ಮಾರ್ಬಲ್ ಫಿನಿಶ್ ಅಂತೇಳಿ ಈಗ ಸಿಗುತ್ತೆ, ಅಥವಾ ನೀವು ಅವ್ರಿಗೆ ಹೇಳಿ ಝೀರೋ ರಿಫ್ಲೆಕ್ಷನ್ ಸರ್ಫೇಸಲ್ಲಿ ನಮ್ಗೆ ತೋರಿಸಿ ಅಂತೇಳಿ. ಒಳ್ಳೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲ್ಲ, ನನಗೆ ಫೀಲ್ ಅದು ಏನು ಬರುತ್ತೆ ಅಂತೇಳಿ. ನೀವು ಟಚ್ ದ ಸರ್ಫೇಸ್ ನಿಮಗೆ ಒಂದು ಮಾರ್ಬಲ್ ಫೀಲ್ ಆಗಿಬಿಡುತ್ತೆ. ಮತ್ತು ನೋಡಿ, ಇಲ್ಲಿ ಇವತ್ತಿನ ಡೇಟಲ್ಲಿ ನಾನು ಹೇಳ್ತಾ ಇದ್ದೀನಿ, ತುಂಬ ಟೆಕ್ನಾಲಜಿ ಮುಂದೆ ಬರ್ತಾ ಇದೆ. ನಿಮಗೆ ಒಂದೇ ಡಿಸೈನಲ್ಲಿ ನಾನು ತೋರಿಸ್ತಿದ್ದೀನಿ ನೋಡಿ, ನಿಮಗೆ ಒಂದೇ ಡಿಸೈನಲ್ಲಿ ನಿಮಗೆ ಗ್ಲಾಸಿ ಫಿನಿಷಸಲ್ಲಿ, ಕಾರ್ವಿಂಗ್ ಫಿನಿಷಸಲ್ಲಿ, ಮ್ಯಾಟ್ ಫಿನಿಷಸಲ್ಲಿ ಮತ್ತು ಮಾರ್ಬಲ್ ಫಿನಿಷಸಲ್ಲಿ 4 ಸರ್ಫೇಸ್ ಫಿನಿಷಸಲ್ಲಿ ನಿಮಗೆ ಒಂದೇ ಡಿಸೈನಲ್ಲಿ ಒಂದೇ ಸೀಸಲ್ಲಿ ಸಿಕ್ಬಿಡುತ್ತೆ. ಸೊ ನಿಮ್ಗೆ ಏನಾದರೂ ಅನಿಸಿದ್ರೆ ಇಲ್ಲ ನಮ್ಮದು ರೂಮಲ್ಲಿ ನಾವು ಗ್ಲಾಸಿ ಹಾಕಿಬಿಡೋಣ, ಪ್ರಾಬ್ಲಮ್ ಇಲ್ಲ, ಪೇರೆಂಟ್ಸ್ ಸಲುವಾಗಿ ಅವ್ರ ರೂಮಲ್ಲಿ ನಿಮಗೆ ಇಲ್ಲ ಸ್ವಲ್ಪ ನಾನ್ ಗ್ಲಾಸಿಯಲ್ಲಿ ನಾವು ಮಾರ್ಬಲ್ ಹಾಕೋಣ, ಅಥವಾ ಕಾರ್ವಿಂಗ್ ಫಿನಿಶ್ ಅಂತಂದರೆ ನಿಮಗೆ ನಾನ್ ಸ್ಕಿಡ್ಡೆಲ್ಲ ಹಾಕೋಣ ಅಂತಂದರೆ ನೀವು ಆ ಥರದ್ದು ಹಾಕ್ಬೋದು.
ಮ್ಯಾಟಲ್ಲಿ ನಾನು ಮಾತಾಡಿದ್ರೆ ನಿಮಗೆ ಪಂಚ್ ಅಂತ ಬಂದುಬಿಡುತ್ತೆ, ನಿಮಗೆ ತೋರಿಸ್ತದೆ ನೋಡಿ, ಪಂಚ್ ಫಿನಿಷಲ್ಲಿ ಬರುತ್ತೆ, ಸ್ಲೇಟ್ ಫಿನಿಷಲ್ಲಿ ಬಂದುಬಿಡುತ್ತೆ, ತುಂಬ ಬೇರೆ ಬೇರೆ ಸರ್ಫೇಸ್ ಫಿನಿಷಸ್ ಎಲ್ಲ ನಿಮಗೆ ಬಂದುಬಿಟ್ಟಿದೆ ಅಕಾರ್ಡಿಂಗ್ ಟು ಯುವರ್ ಏರಿಯಾ ಆಫ್ ಅಪ್ಲಿಕೇಶನ್. ಫಾರ್ ಎಕ್ಸಾಂಪಲ್ ಈಗ ನೀವು ಒಂದು ಮನೆ ಮಾಡ್ತೀರ ಅಂದ್ಕೊಳ್ಳಿ, ನಿಮ್ಗೊಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಸ್ವಿಮ್ಮಿಂಗ್ ಪೂಲ್ ಡೆಕ್ ಎಲ್ಲ ಏನಿರುತ್ತಲ್ಲ ಅದ್ರೇನಾಗುತ್ತೆ, ನೀವು ಸ್ವಿಮ್ ಮಾಡಿ ಹೊರಗೆ ಬಂದ್ಬಿಟ್ಟ ಮೇಲೆ ನಿಮಗೆ ಸ್ಯಾಟಿನ್ ಫಿನಿಶ್ ಅಲ್ಲಿ ಕೆಲಸಕ್ಕೆ ಬರಲ್ಲ. ಮ್ಯಾಟ್ ಫಿನಿಶ್ ಇದ್ರೂ ಸಹ ಸ್ಕಿಡ್ ಆಗೋದು ಅಷ್ಟೊಂದು ಚಾನ್ಸ್ ತಗೋಬಾರ್ದು ಅಂತಂದರೆ ನಿಮಗೆ ಸ್ಲೇಟ್ ಫಿನಿಶ್ ಅಂತ ಹೇಳ್ಬಿಟ್ಟು ನೀವು ತೋರಿಸ್ತೇವೆ ನೋಡಿ, ಪಂಚ್ ಫಿನಿಶ್ ಅಂತ ಹೇಳ್ಬಿಟ್ಟು ಈ ಥರ ತುಂಬ ರಫ್ ಆಗಿರೋ ಸರ್ಫೇಸ್ ಆಗಿ ನಿಮಗೆ ಸಿಗ್ಬಿಡುತ್ತೆ. ಸೊ ನೀವು ಏನು ಮಾಡಿ, ನಿಮಗೆ ಅಕಾರ್ಡಿಂಗ್ ಟು ಯುವರ್ ಯೂಸೇಜಸ್ಸು, ಅಕಾರ್ಡಿಂಗ್ ಟು ಯುವರ್ ಏರಿಯಾ ಆಫ್ ಅಪ್ಲಿಕೇಶನು ನಿಮಗೆ ಇವತ್ತಿನ ಡೇಟಲ್ಲಿ ತುಂಬ ಆಪ್ಷನ್ ಬಂದುಬಿಟ್ಟಿದೆ ಮಾರ್ಕೆಟಲ್ಲಿ. ಸೊ ನೀವು ಮನೆ ಸಲುವಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಯು ಕ್ಯಾನ್ ಗೋ ವಿತ್ ಗ್ಲಾಸಿ, ಐದರ್ ಮ್ಯಾಟು, ಐದರ್ ಸ್ಯಾಟಿನು, ಐದರ್ ಮಾರ್ಬಲ್ ಫಿನಿಷಸಲ್ಲಿ. ಇವತ್ತಿನ ಡೇಟಲ್ಲಿ ನೀವು ಮೇಂಟೆನೆನ್ಸ್ ಬಗ್ಗೆ ಏನಾದರೂ ನಿಮಗೆ ಡೌಟ್ ಇದ್ದರೆ ಇನ್ನು ಡೌಟಲ್ಲಿ ಇರೋಕ್ಕೆ ಹೋಗಬೇಡಿ. ಯಾವುದೇ ಟೈಲ್ ತೊಂದರೂ ಸಹ ನಿಮಗೆ ಈಸಿ ಟು ಕ್ಲೀನ್, ಈಸಿ ಟು ಮೇಂಟೈನ್ ಇದೆ. ನಿಮಗೆ ಏನಾದರೂ ನಿಮ್ಮದು ಇನ್ನೂ ಕ್ವೈರೀಸ್ ಇದ್ದರೆ ನೀವು ನನಗೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ನಿಮಗೆ ಇನ್ನೂ ಡೀಟೇಲ್ ಆಗಿ ಮಾಹಿತಿ ಒಳಗೆ ಟ್ರೈ ಮಾಡ್ತೀನಿ. ಒಂದು ವೇಳೆ ನಿಮಗೆ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಏನಾದರೂ ನಿಮಗೆ ವಿಡಿಯೋದಲ್ಲಿ ಏನಾದರೂ ಕಡಿಮೆ ಅಂದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ. ಯಾಕಂದರೆ ನಾನು ಕನ್ನಡದಲ್ಲಿ ರೀಸೆಂಟಾಗಿ ಶುರು ಮಾಡಿದ್ದೀನಿ ನಾನು ವೀಡಿಯೋಸ್ ಎಲ್ಲ ಮಾಡೋದು. ನಿಮ್ಗೆ ಏನಾದರೂ ಇಲ್ಲ ತುಂಬ ಲೆಂದಿ ಆಗ್ತಾಯಿದೆ ಅಥವಾ ನಿಮ್ಗೆ ಎಲ್ಲಾದರೂ ಕನ್ಫ್ಯೂಷನ್ ಇದೆ ಅಂತಂದರೆ ಪ್ಲೀಸ್ ನನಗೆ ನೀವು ಕಮೆಂಟ್ ಮಾಡಿ. ಇನ್ನೂ ಸಿಂಪಲ್ ಆಗಿ ಬರೋ ದಿನಗಳಲ್ಲಿ ಏನು ವಿಡಿಯೋ ಮಾಡ್ತೀನಿ ಅದರಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಮಾಡಿಕೊಂಡು ನಾನು ನಿಮಗೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ವಿಡಿಯೋ ನಿಮಗೆ ಏನಾದರೂ ಹೆಲ್ಪ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ.